ಮೂರ್ಛೆ ರೋಗ ಅಂದ್ರೇನು? ಈ ಅಪಸ್ಮಾರ ಕಾಯಿಲೆಗೆ ಚಿಕಿತ್ಸೆ ಇದೆಯಾ? ಚಿಕಿತ್ಸೆಯಿಂದ ಈ ಕಾಯಿಲೆ ಗುಣಮುಖ ಆಗತ್ತಾ? ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ನಾನು ನಿಮಗೆ ಉತ್ತರ ಕೊಡ್ತೀನಿ. ನಾನು ನಿಮ್ಮ ಡಾಕ್ಟರ್ ಪೃಥ್ವಿ ರಮೇಶ್, ಕನ್ಸಲ್ಟೆಂಟ್ ಫಿಸಿಷಿಯನ್, ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು. ಎಪಿಲೆಪ್ಸಿ, ಸೀಜರ್ ಡಿಸಾರ್ಡರ್ ಅಥವಾ ಮೂರ್ಛೆ ರೋಗ ಅಥವಾ ಅಪಸ್ಮಾರ ಕಾಯಿಲೆ ಅಂತಂದರೆ ಮೆದುಳಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಥವಾ ಮೆದುಳಿನ ಎಲೆಕ್ಟ್ರಿಕಲ್ ಚಟುವಟಿಕೆಯಲ್ಲಿ ಅನಿಯಂತ್ರಿತ ಏರುಪೇರು ಉಂಟಾಗಿ ದೇಹದ ಚಲನೆಯಲ್ಲಿ ಅಥವಾ ಅವರ ಪ್ರಜ್ಞಾವಸ್ಥೆಯಲ್ಲಿ ಏರುಪೇರು ಉಂಟಾಗುವಂಥದ್ದು. ಹಾಗಿದ್ರೆ ಕೈಕಾಲು ಹೊದ್ರೋದು ಮಾತ್ರ ಫಿಟ್ಸಾ? ಇಲ್ಲ. ಫಿಟ್ಸ್ ಅಥವಾ ಮೂರ್ಛೆ ರೋಗ ಅನೇಕ ರೀತಿಯಲ್ಲಿ ಉಂಟಾಗಬಹುದು. ನೀವು ಸಾಮಾನ್ಯವಾಗಿ ನೋಡಿರುವ ಒಂದು ಬಗೆ ಅಂದರೆ ಅದು ಟೋನಿಕ್ ಕ್ಲೋನಿಕ್ ಸೀಜರ್ಸ್. ಅಂದರೆ ವ್ಯಕ್ತಿಯು ಕೈಕಾಲುಗಳನ್ನು ಮೊದಲನೇದಾಗಿ ಗಟ್ಟಿ ಮಾಡಿ ಅವರು ಸಡನ್ನಾಗಿ ಬೀಳ್ತಾರೆ, ಅನಂತರ ಕೈಕಾಲುಗಳನ್ನು ಒದರೋದಕ್ಕೆ ಶುರು ಮಾಡುತ್ತಾರೆ. ಎರಡನೇದಾಗಿ ಪಾರ್ಷಿಯಲ್ ಸೀಜರ್ಸ್. ಈ ಸೀಜರ್ಸ್ನಲ್ಲಿ ವ್ಯಕ್ತಿ ಕಾನ್ಷಿಯಸ್ ಆಗಿ ಇರ್ತಾರೆ ಹಾಗೂ ಈ ಸೀಜರ್ಸ್ ಯಾವುದಾದರೂ ದೇಹದ ಒಂದು ಭಾಗದಲ್ಲಿ ಶುರು ಆಗುತ್ತೆ. ಯಾವುದಾದರೂ ಒಂದು ಕೈ ಅಥವಾ ಒಂದು ಕಾಲು ಒದರೋದು ಅಥವಾ ಐಲಿಡ್ ಟ್ವಿಚಿಂಗ್ ಶುರು ಆಗುವಂಥದ್ದು ಅಥವಾ ತುಟಿಯನ್ನು ಪದೇ ಪದೇ ಶಬ್ದ ಮಾಡುವ ರೀತಿ ಸಂಭವಿಸಬಹುದು. ಏಟೋನಿಕ್ ಸೀಜರ್ಸ್ ಅಂದರೆ ವ್ಯಕ್ತಿ ಸಾಮಾನ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಾಗ ಸಡನ್ ಆಗಿ ಹೆಡ್ ಕಂಟ್ರೋಲನ್ನು ತಪ್ಪಿ ತಲೆ ಬೀಳುವಂಥದ್ದು ಅಥವಾ ಪೋಸ್ಚರ್ ಕಂಟ್ರೋಲ್ ತಪ್ಪಿ ಪದೇ ಪದೇ ನೆಲಕ್ಕೆ ಬೀಳುವಂಥದ್ದು. ಮಯೋಕ್ಲೋನಿಕ್ ಸೀಜರ್ಸ್ ಅಂದರೆ ಇದು ಕೆಲವು ಸೆಕೆಂಡ್ಗಳ ಕಾಲ ಕುತ್ತಿಗೆ, ಭುಜ ಅಥವಾ ತೋಳುಗಳ ಹಠಾತ್ ಒಂದು ಸೆಳೆತದ ರೀತಿ ಉಂಟಾಗುವಂಥದ್ದು. ಆಬ್ಸೆಂಟ್ ಸೀಜರ್ಸ್ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುತ್ತೆ. ಮಕ್ಕಳು ಕ್ಲಾಸ್ ರೂಮ್ನಲ್ಲಿ ಪಾಠ ಕೇಳುವಾಗ ಅಥವಾ ಗ್ರೌಂಡ್ನಲ್ಲಿ ಆಟಾಡುವಾಗ ಸಡನ್ ಅವರು ಏನು ಮಾಡ್ತಿರ್ತಾರೋ ಆ ಕೆಲಸವನ್ನು ನಿಲ್ಲಿಸಿ ದಿಟ್ಟಿಸಿ ನೋಡುವಂಥದ್ದು, ಸ್ಟೇರಿಂಗ್ ಲುಕ್ ಅಂತ ಹೇಳ್ತೀವಿ, ಅಥವಾ ಕಣ್ಣು ರೆಪ್ಪೆಗಳನ್ನು ಒಂದೇ ಸಮನೆ ಬಡಿಯುವುದು. ಈ ಘಟನೆಗಳು ಆ ಮಗುವಿಗೆ ನೆನಪಿರೋದಿಲ್ಲ. ಫಿಟ್ಸ್ಗೆ ಕಾರಣಗಳೇನು? ಯಾವುದರಿಂದ ಈ ಥರ ಫಿಟ್ಸ್ ಉಂಟಾಗಬಹುದು? ಅನೇಕ ಕಾರಣಗಳಿದೆ. ಮೆದುಳಿನ ಇನ್ಫೆಕ್ಷನ್ ಅಂದರೆ TB ಆಗಿರ್ಬೋದು, ಮೆನಿಂಜೈಟಿಸ್, ಎನ್ಕೆಫಲೈಟಿಸ್ ಅಥವಾ ಈ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್. ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂತಂದರೆ ಏನು? ಈ ಕಾಯಿಲೆ ಟೇಪ್ ವರ್ಮ್ ಇಂದ ಬರುತ್ತೆ. ಸೊ ಆ ಟೇಪ್ ವರ್ಮ್ ನಮ್ಮ ದೇಹಕ್ಕೆ ಹೇಗೆ ಬರುತ್ತೆ ಅಂತಂದರೆ ಒಂದು ಹಂದಿ ಮಾಂಸ ಸೇವನೆಯಿಂದ. ಆ ಹಂದಿ ಮಾಂಸವನ್ನು ನಾವು ಸರಿಯಾಗಿ ಬೇಯಿಸದೆ ತಿನ್ನೋದ್ರಿಂದ ಈ ಟೇಪ್ ವರ್ಮ್ನ ಸಿಸ್ಟ್ ಅಂತ ಏನು ಹೇಳ್ತೀವಿ ಅದು ನಮ್ಮ ದೇಹಕ್ಕೆ ಪ್ರವೇಶಿಸುತ್ತೆ. ಅಥವಾ ತರಕಾರಿ ಹಣ್ಣುಗಳ ಮೇಲೆ ಈ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ನ ಸಿಸ್ಟ್ ಅಥವಾ ಮೊಟ್ಟೆ ಕಲ್ಮಿಷ ನೀರು ಏನಾದರೂ ಅಂಟಿ ಅದನ್ನು ನಾವು ಸರಿಯಾಗಿ ತೊಳೆದೇ ತಿನ್ನೋದ್ರಿಂದ ಈ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅನ್ನೋ ಕಾಯಿಲೆ ನಮಗೆ ಬರ್ಬೋದು. ಬೇರೆ ಕಾರಣಗಳಂದರೆ ಸ್ಟ್ರೋಕ್ ಅಥವಾ ತಲೆಗೆ ಪೆಟ್ಟಾದಾಗ ತಲೆ ಒಳಗೆ ರಕ್ತಸ್ರಾವ ಆಗೋದ್ರಿಂದನೂ ಸ್ಟ್ರೋಕ್ ಉಂಟಾಗುತ್ತೆ. ಅಥವಾ ಮೆದುಳೊಳಗಿನ ಟ್ಯೂಮರ್, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂದರೆ ಸೋಡಿಯಂ ಕಮ್ಮಿ ಆಗೋದ್ರಿಂದ, ಅಥವಾ ಹೈಪೋಕ್ಸಿಕ್ ಇಂಜುರಿ ಡ್ಯೂರಿಂಗ್ ಬರ್ತ್ ಅಂದರೆ ಹುಟ್ಟಿದ ಕೆಲವು ನಿಮಿಷ ಅಥವಾ ಗಂಟೆಗಳಲ್ಲಿ ಏನಾದರೂ ಮೆದುಳಿಗೆ ಆಮ್ಲಜನಕ ಸರಿಯಾಗಿ ಪೂರೈಕೆ ಆಗದಿದ್ದರೆ, ಅಥವಾ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈ ಶುಗರ್ಸಿಂದನೂ ಈ ಸೀಜರ್ಸ್ ಉಂಟಾಗಬಹುದು. ಆಲ್ಕೋಹಾಲ್ ಸೇವನೆ ಹಾಗೂ ಡ್ರಗ್ ಅಬ್ಯೂಸ್, ಎಸ್ಪೆಷಲಿ ಹಿರಾಯಿನ್ ಸೇವನೆ. ಹಾಗಿದ್ರೆ ಫಿಟ್ಸ್ ಉಂಟಾಗುವಾಗ ಆ ವ್ಯಕ್ತಿಗೆ ನಾವು ಏನು ಮಾಡಬೇಕು? ಫಸ್ಟ್ ಏಡ್ ಯಾವ ರೀತಿಯಲ್ಲಿ ಕೊಡಬೇಕು? ಫಿಟ್ಸ್ ಆಗುವ ವ್ಯಕ್ತಿಗೆ ಕಬ್ಬಿಣದ ಅಥವಾ ಮೆಟಲ್ ಆಬ್ಜೆಕ್ಟ್ಸ್ ಕೊಟ್ಟರೆ ಫಿಟ್ಸ್ ನಿಲ್ಲತ್ತಾ? ಇಲ್ಲ, ಅದು ಒಂದು ಮಿಸ್ಕನ್ಸೆಪ್ಷನ್. ಸೊ ಹಾಗಿದ್ರೆ ಫಿಟ್ಸ್ ಆಗುವ ಸಂದರ್ಭದಲ್ಲಿ ನೀವು ಫಸ್ಟ್ ಏಡ್ ರೀತಿ ಏನೇನು ಮಾಡಬಹುದು ನಾನು ಹೇಳ್ಕೊಡ್ತೀನಿ. ಫಿಟ್ಸ್ ಸಂಭವಿಸುತ್ತಿರುವ ವ್ಯಕ್ತಿಯ ಸುತ್ತಮುತ್ತಲಿನ ಹಾನಿಕಾರಕ ಅಥವಾ ಗಟ್ಟಿಯಾದ ವಸ್ತುಗಳನ್ನು ತೆಗೆದುಹಾಕಿ. ಫಿಟ್ಸ್ ಆಗುವ ವ್ಯಕ್ತಿಯನ್ನು ಒಂದು ಬದಿಗೆ ಮಲಗಿಸಿ. ಇದರಿಂದ ಆಸ್ಪಿರೇಷನ್ನ ತಡೆಗಟ್ಟಬಹುದು. ಫಿಟ್ಸ್ ಆಗುವ ವ್ಯಕ್ತಿಯ ಕುತ್ತಿಗೆ ಸುತ್ತ ಇರುವ ಟೈ ಅಥವಾ ಬಟ್ಟೆಗಳನ್ನು ಸಡಿಲಗೊಳಿಸಿ. ಫಿಟ್ಸ್ ಆಗುವ ವ್ಯಕ್ತಿಯ ಕೈಕಾಲುಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳೋದು ಅಥವಾ ಫಿಟ್ಸ್ ಅನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಡಿ. ಆ ವ್ಯಕ್ತಿಗೆ ಪ್ರಜ್ಞೆ ಬರುವವರೆಗೂ ಆಹಾರ ಅಥವಾ ನೀರನ್ನು ನೀಡಬೇಡಿ. ನೀರನ್ನು ಫೋರ್ಸ್ಫುಲ್ ಆಗಿ ಬಾಯಿಗೆ ಹಾಕುವುದು, ಇದನ್ನು ಮಾಡಬಾರದು. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ. ಮೂರ್ಛೆ ರೋಗದ ಬಗ್ಗೆ ಭಯ ಬೇಡ. ದಯವಿಟ್ಟು ಮೂಢನಂಬಿಕೆಗಳನ್ನ ಆಚರಿಸಬೇಡಿ. ಮಕ್ಕಳಲ್ಲಿ ಅಥವಾ ವ್ಯಕ್ತಿಯಲ್ಲಿ ಒಂದು ಸಣ್ಣ ಬದಲಾವಣೆ ಅನಿಸಿದ್ರೂ ಸಹ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಸರಿಯಾದ ಚಿಕಿತ್ಸೆಯಿಂದ ಸೀಜರ್ ಫ್ರೀ ಜೀವನವನ್ನು ನಿಮ್ಮದಾಗಿಸಿ. ಫಾರ್ ಎನಿ ಅಸಿಸ್ಟೆನ್ಸ್ ಪ್ಲೀಸ್ ವಿಸಿಟ್ ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು. ಥ್ಯಾಂಕ್ ಯು.